ಪ್ರಜಾಪ್ರಭುತ್ವವನ್ನ ಬಿಜೆಪಿ ನಾಶ ಮಾಡಿದೆ. ಬಿಜೆಪಿ ವಿರುದ್ಧ ಕೇಜ್ರಿವಾಲ್ ಕೆಂಡಾಮಂಡಲ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಸೋಲು ಆ 6 ಕಾರಣ. ಬಿಜೆಪಿ ನಾಯಕರ ನೆಕ್ಸ್ಟ್ ಟಾರ್ಗೆಟ್ ಪಂಜಾಬ್. ಪ್ರಜಾಪ್ರಭುತ್ವವನ್ನ ಬಿಜೆಪಿ ನಾಶ ಮಾಡಿದೆ. ಹೀಗಂತ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡಿರೋದು ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ. ಜೊತೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಅತಿ ಹೆಚ್ಚು ಮತದಾನವಾಗಿದ್ದು ಆ ನಂತರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಿಜೆಪಿ ಗೆದ್ದಿದ್ದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹಾಗಾದ್ರೆ ಬಿಜೆಪಿಗೆ ಮತ ಹಾಕೋದಕ್ಕಾಗಿನೇ ಅತಿ ಹೆಚ್ಚಿನ ಮತದಾರರು ಮತಗಟ್ಟೆಗೆ ಧಾವಿಸಿ ಬಂದ್ರ? ಅಷ್ಟಕ್ಕೂ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸೋಲಿಗೆ ಕಾರಣವೇನ್ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ದೇಶದ ಹಲವು ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಅಚ್ಚರಿಯನ್ನ ಮೂಡಿಸುತ್ತಿವೆ. ಅದರಲ್ಲೂ ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಾಖಲೆಯ ದಿಗ್ವಿಜಯ ಸಾಧಿಸಿರೋದು ಬಿಜೆಪಿ ವಿರೋಧಿ ಪಕ್ಷಗಳ ಎದೆ ನಡುಗಿಸುತ್ತಿದೆ. ಯಾಕಂದ್ರೆ ಬಿಜೆಪಿಗೆ ಸೆಡ್ಡು ಹೊಡೆದು ಕೆಲ ಪ್ರಾದೇಶಿಕ ಪಕ್ಷಗಳು ಕೆಲ ರಾಜ್ಯಗಳನ್ನ ಭದ್ರಕೋಟೆಗಳನ್ನಾಗಿ ಮಾಡಿಕೊಂಡಿವೆ. ಅಂತ ರಾಜ್ಯಗಳಲ್ಲಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ದಿಲ್ಲಿ ಹೀಗೆ ಹಲವು ರಾಜ್ಯಗಳಿವೆ. ಆದ್ರೆ ದಿಲ್ಲಿಯನ್ನ ಕಳೆದ ಸಲ ಬಿಜೆಪಿ ಅದೇಗೆ ಕೈವಶ ಮಾಡಿಕೊಳ್ತು ಅನ್ನೋದು ದೇಶದ ಜನರ ಮುಂದಿದೆ. ಅಲ್ಲಿ ಸಿಎಂ ಆಗಿದ್ದ ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಲಿಕ್ಕರ್ ಸ್ಕ್ಯಾಮ್ ಆರೋಪ ಮಾಡಿ ಅವರನ್ನ ವಿಚಾರಣೆ ನೆಪದಲ್ಲಿ ಬಂಧಿಸಿ ಮಾಧ್ಯಮಗಳಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಇದರಿಂದ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಇದ್ದ ಇಮೇಜ್ ಮಣ್ಣು ಪಾಲಾಯಿತು. ಕೊನೆಗೆ ಅದೇ ವೇವ್ ನಲ್ಲಿ ಬಿಜೆಪಿ ಗೆದ್ದು ಬೀಗ್ತು. ಬಿಜೆಪಿ ಗೆದ್ದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರ ಮೇಲಿದ್ದ ಕೇಸ್ ಕೂಡ ಖುಲಾಸೆಯಾಯಿತು. ಇದು ಏನನ್ನ ತೋರಿಸುತ್ತೆ ಅಂತ ಜನ ಅರ್ಥ ಮಾಡ್ಕೋಬೇಕು. ಆದ್ರೆ ವೆಸ್ಟ್ ಬೆಂಗಾಲ್ ಗೆಲ್ಲೋದಕ್ಕೆ ಬಿಜೆಪಿ ಬೇರೆಯದ್ದೇ ಆದ ತಂತ್ರಗಾರಿಕೆ ಹೆಣಿತು. ಅದು ಈ ಸಲ ಸಕ್ಸಸ್ ಆಗಿದೆ. ಜೊತೆಗೆ ದೀದಿ ಮಾಡಿಕೊಂಡ ಕೆಲ ಸ್ವಯಂಕೃತ ತಪ್ಪುಗಳು ಕೂಡ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸಾಮ್ರಾಜ್ಯಕ್ಕೆ ಕೊನೆ ಮೊಳೆ ಹೊಡೆಯುವಂತೆ ಮಾಡಿತು. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಪ್ರಜಾಪ್ರಭುತ್ವವನ್ನು ಅಪಹರಿಸಿದೆ ಮತ್ತು ನಾಶ ಮಾಡಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಆರೋಪ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಪಶ್ಚಿಮ ಬಂಗಾಳದಲ್ಲಿ ದೀದಿ ಸೋಲಿಗೆ ಕಾರಣವಾಗಿರೋ ಆ ಅಂಶಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಾರಣ ನಂಬರ್ 1, ಆಡಳಿತ ವಿರೋಧಿ ಅಲೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರದ ವಿರುದ್ಧ ಜನಸಾಮಾನ್ಯರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಹೀಗಾಗಿನೇ ಟಿಎಂಸಿ ಪಕ್ಷವಷ್ಟೇ ಅಲ್ಲ, ಖುದ್ದು ಸಿಎಂ ಆಗಿದ್ದ ಮಮತಾ ಬ್ಯಾನರ್ಜಿ ಕೂಡ 15,000 ಮತಗಳ ಅಂತರದಿಂದ ಸೋಲುವಂತಾಯಿತು. ಸುರಕ್ಷಿತ ಕ್ಷೇತ್ರವನ್ನು ಕೈತಪ್ಪುವಂತೆ ಮಾಡಿದೆ. 2021ರಲ್ಲಿ ಶೋಭಂ ದೇವ್ ಚಟ್ಟೋಪಾಧ್ಯಾಯ ಬಿಟ್ಟುಕೊಟ್ಟಿದ್ದ ಕ್ಷೇತ್ರದಲ್ಲಿ ಇಂದು ಮಮತಾಗೆ ಮುಖಭಂಗವಾಗಿದೆ. ಕಾರಣ ನಂಬರ್ 2, ಸುವೇಂದು ಫ್ಯಾಕ್ಟರ್ ಮತ್ತು ಅಮಿತ್ ಶಾ ತಂತ್ರ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ತಂತ್ರಗಾರಿಕೆ ಇಲ್ಲಿ ಕೆಲಸ ಮಾಡಿದೆ. ನಂದಿ ಗ್ರಾಮದಲ್ಲಿ ಮಮತಾರನ್ನ ಸೋಲಿಸಿದ್ದ ಸುವೇಂದು ಅವರಿಂದ ಮಾತ್ರ ದೀದಿಯನ್ನ ಕಟ್ಟಿಹಾಕಲು ಸಾಧ್ಯ ಎಂಬ ಭಾವನೆ ಮತದಾರರಲ್ಲಿ ಮನೆ ಮಾಡಿತ್ತು. ಅದನ್ನ ಸರಿಯಾಗಿ ಎನ್ಕ್ಯಾಶ್ ಮಾಡಿಕೊಂಡಿದ್ದ ಬಿಜೆಪಿ ನಾಯಕರು ಮತ್ತೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಕಣಕ್ಕಿಳಿಸಿ ಕಟ್ಟಿ ಹಾಕಿದ್ರು. ಕಾರಣ ನಂಬರ್ 3, ಮತ ಪ್ರಮಾಣದಲ್ಲಿ 30% ಕುಸಿತ. 2021ರಲ್ಲಿ 72% ಮತ ಪಡೆದಿದ್ದ ಮಮತಾ ಬ್ಯಾನರ್ಜಿ ಈ ಬಾರಿ ಕೇವಲ 42% ಕುಸಿದಿದ್ದಾರೆ. ಬಿಜೆಪಿ ಭವಾನಿಪುರದ ಪ್ರತಿ ಗಲ್ಲಿಯ ಮೇಲೆ ಹಿಡಿತ ಸಾಧಿಸಿದ್ದು ಈ ಕುಸಿತಕ್ಕೆ ಕಾರಣವಾಯಿತು. ಕಾರಣ ನಂಬರ್ 4, ಬಿಜೆಪಿಯ ಹೊಸ ಪ್ರಚಾರ ಶೈಲಿ. ವೈಯಕ್ತಿಕ ದಾಳಿಗಿಂತ ರಾಜ್ಯದ ಅಭಿವೃದ್ಧಿ ಮತ್ತು ಟಿಎಂಸಿಯ ಬೆದರಿಕೆ ಸಂಸ್ಕೃತಿ ವಿರುದ್ಧ ಬಿಜೆಪಿ ನಡೆಸಿದ ಹೋರಾಟ ಜನರನ್ನ ಸೆಳೆಯಿತು. ಹೀಗಾಗಿ ದೀದಿ ಮತ್ತು ದೀದಿ ಸಾಮ್ರಾಜ್ಯ ಎರಡೂ ಸೋತು ಸುಣ್ಣವಾದ್ವು. ಕಾರಣ ನಂಬರ್ 5, ಎಸ್ಐಆರ್ ಪ್ರಭಾವ. ಮತದಾರರ ಪಟ್ಟಿ ಪರಿಷ್ಕರಣೆಯ ಕಟ್ಟುನಿಟ್ಟಿನ ಕ್ರಮದಿಂದ ಲಕ್ಷಾಂತರ ನಕಲಿ ಮತಗಳು ಡಿಲೀಟ್ ಆದವು. ಇದು ಈ ಹಿಂದೆ ಅಕ್ರಮ ಮತಗಳ ನೆರವು ಪಡೆಯುತ್ತಿದ್ದ ಆಡಳಿತ ಪಕ್ಷಕ್ಕೆ ದೊಡ್ಡ ಪೆಟ್ಟನ್ನ ಕೊಡ್ತು. ಆದ್ರೆ ಟಿಎಂಸಿ ಮಾತ್ರ ಬಿಜೆಪಿ ಎಸ್ಐಆರ್ನ ದುರ್ಬಳಕೆ ಮಾಡಿಕೊಂಡೇ ಗೆದ್ದಿದೆ ಅಂತೇಳಿ ಆರೋಪಿಸುತ್ತಿದೆ. ಕಾರಣ ನಂಬರ್ 6, ಆರ್ಜಿಕರ್ ಆಸ್ಪತ್ರೆ ಪ್ರಕರಣ ಆಕ್ರೋಶ. ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನಂತರ ಪಶ್ಚಿಮ ಬಂಗಾಳದ ಜನರ ಆಕ್ರೋಶ ಮುಗಿಲು ಮುಟ್ಟುವಂತೆ ಮಾಡಿತ್ತು. ಸಂತ್ರಸ್ತೆಯ ತಾಯಿ ರತ್ನಾ ದೇವನಾಥ್ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದ್ದು ಮಮತಾ ವಿರುದ್ಧದ ಕಿಚ್ಚನ್ನ ಹೆಚ್ಚಿಸಿತು. ಇದು ಈ ಸಲದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಗೆಲುವಿನ ಪ್ರಮುಖ ಕಾರಣಗಳಲ್ಲಿ ಒಂದು ಅಂದ್ರೆ ತಪ್ಪಾಗಲಾರದು. ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ವಾಗ್ದಾಳಿ. ಹೀಗೆ ವೆಸ್ಟ್ ಬೆಂಗಾಲ್ನಲ್ಲಿ ದೀದಿ ಸಾಮ್ರಾಜ್ಯ ಪತನವಾಗುತ್ತಿದ್ದಂತೆ ಅತ್ತ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿ ಚುನಾವಣೆಯಲ್ಲಿ ಹಸ್ತಕ್ಷೇಪ ನಡೆಸಿದೆ. ಇದರಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಭಾರಿ ಜಯ ಸಿಕ್ಕಿದೆ. ಪ್ರಜಾಪ್ರಭುತ್ವವನ್ನ ಬಿಜೆಪಿ ಅಪಹರಿಸಿದೆ ಹಾಗೂ ನಾಶ ಮಾಡಿದೆ ಅಂತೇಳಿ ನೇರವಾಗಿ ಆರೋಪಿಸಿದ್ದಾರೆ.
ಅಷ್ಟೇ ಅಲ್ಲ, ಬಿಜೆಪಿ ನಾಯಕರ ನೆಕ್ಸ್ಟ್ ಟಾರ್ಗೆಟ್ ಪಂಜಾಬ್ ಅನ್ನೋದು ಗೊತ್ತಿದೆ. ಆದ್ರೆ ಪಂಜಾಬ್ನಲ್ಲಿ ಅವರ ಆಟ ನಡೆಯೋದಕ್ಕೆ ಬಿಡಲ್ಲ. ಅವರ ವಿಜಯ ರಥವನ್ನ ಪಂಜಾಬ್ನಲ್ಲಿ ಕಟ್ಟಿ ಹಾಕ್ತೀವಿ ಅಂತೇಳಿ ಗುಡುಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅವರು ಏನ್ ಮಾಡಿದ್ರು ಅದನ್ನೇ ಹೊಸ ದಿಲ್ಲಿಯಲ್ಲೂ ಕೂಡ ಮಾಡಿದ್ರು. ಅದನ್ನ ಮತಗಳನ್ನ ಅಳಿಸುವ ಮೂಲಕ ಮಾಡಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಜೊತೆಗೆ ಇಂದು ಪ್ರಜಾಪ್ರಭುತ್ವಕ್ಕೆ ಅಪಾಯವಿದೆ. 2014ರಲ್ಲಿ ನರೇಂದ್ರ ಮೋದಿ ಅವರ ಪರವಾದ ಅಲೆ ಇತ್ತು. ಅವರು ಚುನಾವಣೆಯಲ್ಲಿ ಗೆಲ್ಲುತ್ತಲೇ ಇದ್ರು. 2015ರ ಫೆಬ್ರವರಿಯಲ್ಲಿ ದಿಲ್ಲಿಯಲ್ಲಿ ಅವರು ಕೇವಲ 3 ಸ್ಥಾನಗಳನ್ನು ಪಡೆದುಕೊಂಡಿದ್ರು. ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬಂದ್ರೆ ಅವರು ರಾಜ್ಯವನ್ನ ನಾಶ ಮಾಡಲಿದ್ದಾರೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಎಚ್ಚರಿಸಿದ್ದಾರೆ. ಮುಂದಿನ ಪಂಜಾಬ್ ಚುನಾವಣೆ ಪ್ರಧಾನಿ ಮೋದಿ ಅವರ ಕೊನೆಯ ಚುನಾವಣೆಯಾಗಲಿದೆ. ಪಂಜಾಬ್ ಚುನಾವಣೆಯ ಬಳಿಕ ಮೋದಿ ಸರ್ಕಾರ ಪತನಗೊಳ್ಳಲಿದೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸೋಲು, ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸಾಮ್ರಾಜ್ಯ ಪತನದ ಹಿಂದೆ ಬಿಜೆಪಿ ಮಾಡಿದ್ದಂತ ತಂತ್ರಗಾರಿಕೆ. ಅರವಿಂದ್ ಕೇಜ್ರಿವಾಲ್ ಅವರ ಈ ಆರೋಪಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.